ಬೆಳಗಾವಿ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಕಂತು ಬಿಡುಗಡೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಕೇವಲ ಅರ್ಜಿ ಸಲ್ಲಿಕೆ ಮಾಡಿದರೆ ಸಾಕಾಗೋದಿಲ್ಲ, ಮತ್ತೊಂದು ಕೆಲಸ ಮಾಡಬೇಕು. ಏನು ಎಂಬುದನ್ನು ನೋಡೋಣ. ಮತ್ತೊಂದಡಿಯಲ್ಲಿ ಇತಿಹಾಸದ ಪುಟ ಸೇರಲಿದೆ. ನಲಿಕಲಿ ಯೋಜನೆ ರಾಜ್ಯದ 29,000 ಶಾಲೆಗಳಲ್ಲಿ ಸ್ಥಗಿತಕ್ಕೆ ಚಿಂತನೆ, ಯಾಕೇನಾಯಿತು ಎಂಬ ಮಾಹಿತಿಯು ಕೂಡ ನೋಡೋಣ. ಮತ್ತೊಂದಡಿಯಲ್ಲಿ SSLC ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಸೂಚನೆ, ಮಾರ್ಚ್ 5ರಿಂದ ಪರೀಕ್ಷೆ ಪ್ರಾರಂಭ, ಮೇ 8ಕ್ಕೆ ಫಲಿತಾಂಶವು ಕೂಡ ಪ್ರಕಟವಾಗುತ್ತಂತೆ. ಶಿಕ್ಷಣ ಇಲಾಖೆಯಿಂದ ಮುಖ್ಯವಾದ ಸೂಚನೆ ಬಂದಿದೆ ಸ್ನೇಹಿತರೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಶುಕ್ರವಾರದ ಸಮಯದಲ್ಲಿ ಭರ್ಜರಿ ಗುಡ್ ನ್ಯೂಸ್. ಬರೋಬ್ಬರಿ 25,000 ರೂಪಾಯಿ ಇಳಿಕೆ ಆಗಿದೆ ಸ್ನೇಹಿತರೆ. ಚಿನ್ನ ಮತ್ತು ಬೆಳ್ಳಿ ಬಗ್ಗೆ ಆರ್ಥಿಕ ತಜ್ಞರು ಹೂಡಿಕೆದಾರರಿಗೆ ಒಂದು ಸಲಹೆ ಕೊಟ್ಟಿದ್ದಾರೆ. ಆ ಒಂದು ಸಲಹೆ ಏನು ಎಂಬುದನ್ನು ಕೂಡ ವಿಡಿಯೋದಲ್ಲಿ ನೋಡೋಣ. ಇನ್ನು ನೀವು ಕೂಡ ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ರೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್. ಕಾನೂನು ಸಚಿವರಾಗಿರುವ HK ಪಾಟೀಲ್ ಅವರು ಬಡ್ಡಿ ಮನ್ನಾ ಘೋಷಣೆ ಮಾಡಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಹಲವು ಮಾಹಿತಿ ಕೊಟ್ಟಿದ್ದಾರೆ. ಹಾಗಾಗಿ ಸಾಲ ಮಾಡಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಕೂಡ ಒತ್ತಿ. ಇದರಿಂದ ನಾವು ಹಾಕುವ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಪ್ರತಿಯೊಬ್ಬರು ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮಾವಾಯ್ತಾ ಕಮೆಂಟ್ ಮಾಡಿ. ಇತ್ತೀಚೆಗೆ ಒಂದು ವಾರದಿಂದಷ್ಟೇ ಬೆಂಗಳೂರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 25 ಮತ್ತು 26ನೇ ಕಂತನ್ನು ಹಾಕುವುದಾಗಿ ಭರವಸೆ ಕೊಟ್ಟಿದ್ರು. ಈಗ ಬೆಳಗಾವಿಯಲ್ಲಿ ಹಾಕಿದ್ದೇವೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು, ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮತ್ತೊಂದು ಕಂತು ಬಿಡುಗಡೆ ಆಗಿದೆ ಎಂದು ಬೆಳಗಾವಿಯಲ್ಲಿ ಫೆಬ್ರವರಿ 6ರಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇದುವರೆಗೆ ನಮ್ಮ ಸರ್ಕಾರ 26 ಕಂತು ಹಾಕಿದಂತಾಯಿತು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಹೌದು, ನಿಮ್ಮ ಬ್ಯಾಂಕ್ ಖಾತೆಗೆ ಏನಾದರೂ 2,000 ರೂಪಾಯಿ ಜಮಾವಾಗಿದೆಯಾ ಒಂದು ಬಾರಿ ಚೆಕ್ ಮಾಡಿಕೊಳ್ಳಿ. ಮೆಸೇಜು ಬಂದಿರೋದಿಲ್ಲ, ಆದರೆ ಬ್ಯಾಂಕ್ ಖಾತೆಗೆ ಹಣ ಜಮಾವಾಗಿರುತ್ತೆ ಸ್ನೇಹಿತರೆ. ಮತ್ತು ಇದೇ ಮಧ್ಯೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಇನ್ನೂ ಕೂಡ ಯಾರ್ಯಾರು ಅರ್ಜಿ ಸಲ್ಲಿಕೆ ಮಾಡಿಲ್ಲ ಅವರು ಕೂಡ ಅರ್ಜಿ ಸಲ್ಲಿಕೆ ಮಾಡಬಹುದು ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಪ್ರಕ್ರಿಯೆ ನಿರಂತರವಾಗಿದೆ. ಯಾವುದೇ ಕೊನೆಯ ದಿನಾಂಕವಿಲ್ಲ. ಆಧಾರ್ ಕಾರ್ಡು, BPL APL ಕಾರ್ಡು ಮತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆ ಮಾಹಿತಿ ಮೂಲಕ ಅರ್ಜಿಯನ್ನು ಸುಲಭವಾಗಿ ಸಲ್ಲಿಕೆ ಮಾಡಬಹುದು. ಸೇವಾ ಸಿಂಧು ಪೋರ್ಟಲ್ ಅಥವಾ ಕರ್ನಾಟಕವನ್ನು ಬೆಂಗಳೂರಿಗೆ ಭೇಟಿ ಕೊಟ್ಟು ಅರ್ಜಿ ಸಲ್ಲಿಕೆ ಮಾಡಬಹುದಾಗಿದೆ. ಅಂದಹಾಗೆ ಸ್ನೇಹಿತರೆ, ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಮತ್ತು ಇದುವರೆಗೆ ನಿಮಗೆ ಕಂತು ಬಂದಿಲ್ಲವೆಂದರೆ ಸರ್ಕಾರದ ಸಹಾಯವಾಣಿ ಸಂಖ್ಯೆ ಆಗಿರುವ 181ಕ್ಕೆ ಕರೆ ಮಾಡಿ. ಯಾಕೆ ಹಣ ಜಮೆ ಆಗುತ್ತಿಲ್ಲ ಎಂಬ ನಿಖರವಾದ ಮಾಹಿತಿ ಪಡೆದುಕೊಳ್ಳಿ. ಯಾಕಂದ್ರೆ ಕೆಲವೊಮ್ಮೆ ಆದಾಯ ಮತ್ತು GST ತೆರಿಗೆದಾರರು ಎಂಬ ಕಾರಣ ಕೊಟ್ಟು ನಿಮ್ಮ ಹಣವನ್ನು ಹೋಲ್ಡ್ ಮಾಡಲಾಗಿರುತ್ತೆ. ಅಂತಹ ಸಮಯದಲ್ಲಿ ನೀವು ಯಾವುದೇ ಒಂದು ಆದಾಯ ತೆರಿಗೆದಾರರು ಅಲ್ಲ ಎಂಬ ಒಂದು ದಾಖಲೆಗಳನ್ನು ಸಲ್ಲಿಕೆ ಮಾಡಿದರೆ ಮತ್ತೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುತ್ತೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದುವರೆಗೆ ಯಾರು ಅರ್ಜಿ ಸಲ್ಲಿಕೆ ಮಾಡಿಲ್ಲ ಅವರು ಕೂಡ ಸಲ್ಲಿಕೆ ಮಾಡಬಹುದು ಎಂದಿದ್ದಾರೆ. ಹೌದು, ಅರ್ಜಿ ಸಲ್ಲಿಕೆ ಮಾಡಿದ ಬಳಿಕ ಅದು ರಿವ್ಯೂ ಆಗುತ್ತೆ. ರಿವ್ಯೂ ಆದ ಬಳಿಕ ಅಪ್ರೂವ್ ಆಗುತ್ತೆ. ನಂತರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ಎಂದಿದ್ದಾರೆ. ಆದರೆ ಯಾವ ತಿಂಗಳಿನಿಂದ ಅರ್ಜಿ ಹಾಕುತ್ತಾರೋ ಅದೇ ತಿಂಗಳಿನಿಂದ ಹಣ ಬರುತ್ತೆ. ಹಳೆಯ ಬಾಕಿ ಕಂತುಗಳು ಜಮೆ ಆಗೋದಿಲ್ಲ ಎಂದು ಕೂಡ ಇದೇ ಒಂದು ಸಮಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದು ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ. ಬನ್ನಿ ಇದೀಗ ಎರಡನೇ ಮಾಹಿತಿಗೆ ಹೋಗೋಣ. ದಯವಿಟ್ಟು ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಹೌದು, ಸರ್ಕಾರದ ಮಹತ್ವದ ಯೋಜನೆ ನಲಿಕಲಿ ಯೋಜನೆ ಸ್ಥಗಿತಗೊಳಿಸಲು ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಇತಿಹಾಸದ ಪುಟ ಸೇರುತ್ತಂತೆ. ನಲಿಕಲಿ ಯೋಜನೆ 29,000 ಶಾಲೆಗಳಲ್ಲಿ ಸ್ಥಗಿತಕ್ಕೆ ರಾಜ್ಯ ಸರ್ಕಾರದಿಂದ ಚಿಂತನೆ. ಹೌದು ಗೆಳೆಯರೆ, ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿರುವಂತಹ ನಲಿಕಲಿ ಯೋಜನೆ ಇದೀಗ ಅಸ್ತಿತ್ವ ಕಳೆದುಕೊಳ್ಳುವ ಭೀತಿಯಲ್ಲಿದೆ. ಕರ್ನಾಟಕದಲ್ಲಿ 30 ವರ್ಷಗಳಿಂದ 1ರಿಂದ 3ನೇ ತರಗತಿಯ ಮಕ್ಕಳಲ್ಲಿ ಕಲಿಕೆ ಬಗ್ಗೆ ಆಸಕ್ತಿ ಮೂಡಿಸಲು ಮತ್ತು ಶಾಲೆಯ ಪರಿಸರವನ್ನು ಭಯಮುಕ್ತವಾಗಿಸಲು ಸರ್ಕಾರ ನಲಿಕಲಿ ಯೋಜನೆ ಜಾರಿಗೆ ತಂದಿತ್ತು. ಸದ್ಯ ಈ ಒಂದು ಯೋಜನೆ ಇದೀಗ ರದ್ದು ಮಾಡಬೇಕು ಎಂಬ ಬೇಡಿಕೆ ಮುಂದೆ ಬಂದಿದೆ. ಹೌದು, ಸ್ವತಃ ಶಿಕ್ಷಕರ ಸಂಘ ಈ ಒಂದು ಮನವಿ ಮಾಡಿದೆ ಸ್ನೇಹಿತರೆ. ಈ ಒಂದು ಹಿಂದೆ 1995ರಲ್ಲಿ ಪ್ರಾಯೋಗಿಕವಾಗಿ ಮೈಸೂರು ಜಿಲ್ಲೆಯಲ್ಲಿ ನಲಿಕಲಿ ಯೋಜನೆ ಆರಂಭವಾಯಿತು. ನಂತರ 2009ರಲ್ಲಿ ರಾಜ್ಯಾದ್ಯಂತ ಜಾರಿಗೂ ಕೂಡ ತರಲಾಯಿತು. ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶವೇನಿತ್ತಂದ್ರೆ ಸ್ನೇಹಿತರೆ, ಮಕ್ಕಳಲ್ಲಿ ಶಾಲೆಯ ಭಯ, ಶಿಕ್ಷೆ ಕೊಡುವ ಭಯ, ಪರೀಕ್ಷೆಯ ಭಯ ಇದೆಲ್ಲವನ್ನು ಕೂಡ ಹೋಗಲಾಡಿಸಲು ನಲಿಕಲಿ ಯೋಜನೆ ಜಾರಿಗೆ ತರಲಾಯಿತು. ಹೌದು, ಆಟ ಪಾಠಗಳ ಮೂಲಕ ಕಲಿಸುವುದು ಮತ್ತು ಮಕ್ಕಳು ಕೇವಲ ಪುಸ್ತಕ ಓದುವ ಬದಲು ಇತರೆ ಚಟುವಟಿಕೆ ಮೂಲಕ ಅನುಭವ ಪಡೆದುಕೊಂಡು ವಿದ್ಯೆಯನ್ನು ಕಲಿಬೇಕು ಎನ್ನುವುದು ಯೋಜನೆಯ ಉದ್ದೇಶವಾಗಿತ್ತು. ನಲಿಕಲಿ ಯೋಜನೆ ಮೂಲಕ ಸಣ್ಣ ಸಣ್ಣ ಗುಂಪುಗಳಲ್ಲಿ ಕುಳಿತುಕೊಂಡು ವಿದ್ಯಾರ್ಥಿಗಳಿಗೆ ಮಕ್ಕಳಲ್ಲಿ ಪರಸ್ಪರ
ಪರಸ್ಪರ ಸಹಕಾರ ಮತ್ತು ಸಾಮಾಜಿಕ ಗುಣಗಳು ಬೆಳೆಸಲಾಗುತ್ತಿತ್ತು. ಆದರೀಗ ಸ್ವತಃ ಶಿಕ್ಷಕರೇ ನಲಿಕಲಿಯನ್ನು ರದ್ದು ಮಾಡಬೇಕು ಎಂಬ ಬೇಡಿಕೆ ಇಟ್ಟಿದ್ದಾರೆ. ಹೌದು, ಯಾಕಂದ್ರೆ ಇತ್ತೀಚಿನ ವರ್ಷದಲ್ಲಿ ಶಿಕ್ಷಕರಿಗೆ ಹೆಚ್ಚುವರಿಯಾಗಿ ಕೆಲಸ ಸರ್ಕಾರ ಕೊಡುತ್ತಿರುವುದರಿಂದ ನಲಿಕಲಿ ಯೋಜನೆ ತೊಡಗಿಸಿಕೊಳ್ಳುವುದಕ್ಕೆ ಕಷ್ಟಕರವಾಗುತ್ತಿದೆ. ಹಾಗಾಗಿ ನಮಗೆ ಈ ಒಂದು ಯೋಜನೆ ರದ್ದು ಮಾಡಬೇಕು ಎಂದು ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಸದ್ಯ ಸರ್ಕಾರವು ಕೂಡ ಈ ಕುರಿತಂತೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಶೀಘ್ರವೇ ರಾಜ್ಯಾದ್ಯಂತ ನಲಿಕಲಿ ಯೋಜನೆ ಸ್ಥಗಿತವಾಗಲಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಲಿಕಲಿ ರದ್ದಾಗಬೇಕು ಅಥವಾ ಮುಂದುವರೆಸಬೇಕು, ನಿಮ್ಮ ಒಂದು ಅಭಿಪ್ರಾಯವನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇನ್ನು ಮತ್ತೊಂದು ಮಾಹಿತಿ ಏನೆಂದ್ರೆ, ನಿಮ್ಮ ಮನೆಯಲ್ಲೂ ಕೂಡ 10ನೇ ತರಗತಿಗೆ ಓದುವ ವಿದ್ಯಾರ್ಥಿ ಇದ್ರೆ, ಅಂದ್ರೆ SSLC ವಿದ್ಯಾರ್ಥಿ ಇದ್ರೆ, ಮುಖ್ಯವಾದ ಸೂಚನೆ. ರಾಜ್ಯಾದ್ಯಂತ ಮಾರ್ಚ್ 18ರಿಂದ ಪರೀಕ್ಷೆ ಪ್ರಾರಂಭ, ಮೇ 8ಕ್ಕೆ ಫಲಿತಾಂಶವು ಕೂಡ ಪ್ರಕಟವಾಗುತ್ತೆ. ಹೌದು, ಕರ್ನಾಟಕದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ನಿರ್ಧರಿಸುವಂತಹ ಪ್ರಮುಖ ಘಟ್ಟವಾದ SSLCಯ ವಾರ್ಷಿಕ ಪರೀಕ್ಷೆಯ ವೇಳಾಪಟ್ಟಿಯನ್ನು ಈಗ ಬಿಡುಗಡೆ ಮಾಡಲಾಗಿದೆ. ಕರ್ನಾಟಕದ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಧಿಕೃತವಾಗಿ ವೆಬ್ಸೈಟ್ನಲ್ಲಿ ಮಾಹಿತಿ ಹಂಚಿಕೊಂಡಿದೆ. ಈ ಬಾರಿ ರಾಜ್ಯದಲ್ಲಿ ಪರೀಕ್ಷೆಗಳು ಮಾರ್ಚ್ 18ರಿಂದ ಆರಂಭಗೊಂಡು ಏಪ್ರಿಲ್ 2ರ ತನಕ ನಡೆಯಲಿದೆ ಸ್ನೇಹಿತರೆ. ಹೌದು, ನಿಮ್ಮ ಮನೆಯಲ್ಲೂ ಕೂಡ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಈಗಲಿಂದಲೇ ಓದುವುದಕ್ಕೆ ಶುರು ಮಾಡಿಸಿ. ಮೇ 8ರಂದು ಫಲಿತಾಂಶವು ಕೂಡ ಪ್ರಕಟವಂತೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಪರೀಕ್ಷಾ ಅಕ್ರಮ ತಡೆಗಟ್ಟಲು ಮತ್ತು ಸುಗಮವಾಗಿ ಪರೀಕ್ಷೆ ನಡೆಸಲು ಈಗಲಿಂದಲೇ ಶಿಕ್ಷಣ ಇಲಾಖೆ ಸಕಲ ಸಿದ್ಧತೆ ಶುರು ಮಾಡಿದೆ. ಪರೀಕ್ಷಾ ದಿನಾಂಕ ಮತ್ತು ಫಲಿತಾಂಶ ದಿನಾಂಕವನ್ನು ಸಾಕಷ್ಟು ಮುಂಚಿತವಾಗಿಯೇ ಪ್ರಕಟ ಮಾಡಿರುವುದರಿಂದ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಇದು ಗುಡ್ ನ್ಯೂಸ್ ಆಗಿದೆ. ಹೌದು, ಮಾಹಿತಿಯ ಪ್ರಕಾರ ಮಾರ್ಚ್ 18ರಂದು ಪ್ರಥಮ ಭಾಷಾ ವಿಷಯಗಳೊಂದಿಗೆ ಪರೀಕ್ಷೆ ಆರಂಭಗೊಂಡು ಏಪ್ರಿಲ್ 2ಕ್ಕೆ ಸಮಾಜ ವಿಜ್ಞಾನ ವಿಷಯದೊಂದಿಗೆ ಮುಕ್ತಾಯಗೊಳ್ಳಲಿದೆ. ಈ ಬಾರಿ ರಾಜ್ಯದಲ್ಲಿ ಸುಮಾರು 8.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುವ ನಿರೀಕ್ಷೆ ಇದೆ. ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲೂ CCTV ಕ್ಯಾಮೆರಾ ಅಳವಡಿಕೆ ಕಡ್ಡಾಯ ಎಂದು ಶಿಕ್ಷಣ ಇಲಾಖೆ ಶಾಲೆಗಳಿಗೆ ಮುನ್ಸೂಚನೆ ಕೊಟ್ಟಿದೆ. ಅಷ್ಟು ಮಾತ್ರವಲ್ಲ, ಪರೀಕ್ಷೆಯಲ್ಲಿ ಆಗುವ ಅಕ್ರಮಗಳಿಗೆ ಕಡಿವಾಣ ಹಾಕಲು ಕೂಡ ಹದ್ದಿನ ಕಣ್ಣು ಇಡಲಾಗುವುದು ಎಂದು ಶಿಕ್ಷಣಾಧಿಕಾರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮ್ಮ ಮನೆಯಲ್ಲೂ ಕೂಡ ವಿದ್ಯಾರ್ಥಿಗಳಿದ್ರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ, ಯಾವ ಊರು ಕಮೆಂಟ್ ಮಾಡಿ. ಬನ್ನಿ ಇದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಕಳೆದ ವಾರದಂತೆ ಈ ಶುಕ್ರವಾರವೂ ಕೂಡ ಭರ್ಜರಿ ಇಳಿಕೆಯಾಗಿದೆ. ಹೌದು ಸ್ನೇಹಿತರೆ, ನಿನ್ನೆಯೂ ಕೂಡ ಇಳಿಕೆಯಾಗಿತ್ತು, ಇದೀಗ ಮತ್ತೆ ಇಳಿಕೆಯಾಗಿದೆ. ಫೆಬ್ರವರಿ 6ರಂದು ಚಿನ್ನ ಜೊತೆಗೆ ಬೆಳ್ಳಿಯೂ ಕೂಡ ಕುಸಿತಗೊಂಡಿದೆ. ಹೌದು, ಚಿನ್ನದ ಬೆಲೆಯಲ್ಲಿ 2,000 ರೂಪಾಯಿ ಕಡಿಮೆ ಆಗಿದ್ರೆ, ಇತ್ತ ಬೆಳ್ಳಿ ಬೆಲೆಯಲ್ಲಿ ಬರೋಬ್ಬರಿ 25,000 ರೂಪಾಯಿ ಕುಸಿತವಾಗಿದೆ. ಹೌದು, ಮಾರುಕಟ್ಟೆ ಪ್ರಕಾರ ಫೆಬ್ರವರಿ 6ರಂದು 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ 15,235 ರೂಪಾಯಿ, ಅಂದ್ರೆ 10 ಗ್ರಾಂಗೆ 1,52,350 ರೂಪಾಯಿ. ಅದೇ ರೀತಿ ಬೆಳ್ಳಿ ಸ್ನೇಹಿತರೆ, ಪ್ರತಿ ಗ್ರಾಮು 275 ರೂಪಾಯಿ. ನಿನ್ನೆ 300 ರೂಪಾಯಿ ಇತ್ತು. ಅಂದ್ರೆ ಒಂದೇ ದಿನದಲ್ಲಿ ಪ್ರತಿ ಗ್ರಾಮ್ನಲ್ಲಿ 25 ರೂಪಾಯಿ ಕಡಿತ. ಅಂದ್ರೆ 10 ಗ್ರಾಮ್ಗೆ 250 ರೂಪಾಯಿ, 100 ಗ್ರಾಮ್ಗೆ 2,500 ರೂಪಾಯಿ. 1 ಕೆಜಿ ಬೆಳ್ಳಿ 25,000 ರೂಪಾಯಿ ಒಂದೇ ದಿನದಲ್ಲಿ ಕುಸಿತವಾಗಿದೆ. ಅಂದ್ರೆ ನಿನ್ನೆ 1 ಕೆಜಿ ಬೆಳ್ಳಿ 3 ಲಕ್ಷವಿತ್ತು, ಇಂದು 25,000 ರೂಪಾಯಿ ಕುಸಿತವಾಗಿ 2,75,000 ರೂಪಾಯಿ ಆಗಿದೆ. ಇನ್ನು ಇದೇ ಮಧ್ಯೆ ಸ್ನೇಹಿತರೆ, ಆರ್ಥಿಕ ತಜ್ಞರು ಹೂಡಿಕೆದಾರರಿಗೆ, ಚಿನ್ನ ಬೆಳ್ಳಿ ಖರೀದಿ ಮಾಡುವವರಿಗೆ, ಹೂಡಿಕೆ ಮಾಡುವವರಿಗೆ ಒಂದು ಸಲಹೆ ಕೊಟ್ಟಿದ್ದಾರೆ. ಅದೇನೆಂದ್ರೆ, ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡುವ ಮುನ್ನ ನಿನ್ನೆಗಿಂತ ಚಿನ್ನ ಕುಸಿತವಾಗಿದೆಯೋ ಅಥವಾ ಏರಿಕೆ ಆಗಿದೆಯೋ ಎಂಬುದನ್ನು ನೋಡಬೇಕು. ಎರಡನೇದಾಗಿ, ಒಂದೇ ಸಮಯಕ್ಕೆ ಹೆಚ್ಚಿಗೆ ಖರೀದಿ ಮಾಡಬಾರದು, ಹಂತ ಹಂತವಾಗಿ ಸಣ್ಣ ಪ್ರಮಾಣದಲ್ಲಿ ಖರೀದಿ ಮಾಡಬೇಕು. ಯಾಕಂದ್ರೆ ಇವತ್ತು 5,000 ರೂಪಾಯಿ ಕುಸಿತವಾಗಿದೆ ಎಂದು ನೀವು ಎಲ್ಲ ಹಣದಿಂದ ಚಿನ್ನ ಖರೀದಿ ಮಾಡಿದರೆ, ನಾಳೆ ಮತ್ತೆ 10,000 ಕುಸಿತವಾದರೆ ಆಗ ಅದು ನಿಮಗೆ ನಷ್ಟವಾಗುತ್ತೆ. ಅದರ ಬದಲಿಗೆ ಇವತ್ತು ಕುಸಿದಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಖರೀದಿ ಮಾಡಿ, ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಕುಸಿದ್ರೆ ಆಗ ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಖರೀದಿ ಮಾಡಿ. ಯಾವಾಗಲೂ ಕೂಡ ಕುಸಿದ ಬಳಿಕವೇ ಖರೀದಿ ಮಾಡಿ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅದರ ಬದಲಿಗೆ ಒಂದೇ ಸಮಯ ಕುಸಿದಿದೆ ಎಂದು ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡಿದರೆ ಮತ್ತೆ ಚಿನ್ನ ಕುಸಿದಾಗ ಅದು ನಷ್ಟವಾಗುತ್ತೆ ಎಂದು ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಚಿನ್ನ ಕುಸಿಯಬೇಕು, ಇನ್ನಷ್ಟು ಏರಿಕೆ ಆಗಬೇಕು, ನೀವೇನು ಹೇಳುತ್ತೀರೆಂಬುದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಬನ್ನಿ ಇದೀಗ ಕೊನೆಯ ಮಾಹಿತಿಗೆ ಹೋಗೋಣ. ನೀವು ಕೂಡ ಬ್ಯಾಂಕುಗಳಲ್ಲಿ ಅಥವಾ ಇತರೆ ಸಂಘದಲ್ಲಿ ಸಾಲ ಮಾಡಿದ್ರೆ ಕಮೆಂಟ್ನಲ್ಲಿ ಯಾವ ವರ್ಷದಲ್ಲಿ ಸಾಲ ಮಾಡಿದ್ದೀರಾ, ಎಷ್ಟು ಸಾಲ ಮಾಡಿದ್ದೀರಾ ಕಮೆಂಟ್ ಮಾಡಿ. ಇದೀಗ ಸರ್ಕಾರ ಬಡ್ಡಿ ಮನ್ನಾ ಘೋಷಣೆ ಮಾಡಿದೆ. ಹೌದು ಸ್ನೇಹಿತರೆ, ಅಲ್ಪಸಂಖ್ಯಾತರ ಸಾಲಕ್ಕೆ ಬಡ್ಡಿ ಮನ್ನಾ. ಹೌದು, ಇದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. 2013ರಿಂದ 2019ರವರೆಗಿನ ವಿವಿಧ ಯೋಜನೆಯಡಿಯಲ್ಲಿ ಪಡೆದುಕೊಂಡಿರುವ ಸಾಲಗಳಿಗೆ ಒಂದು ಬಾರಿ ಬಡ್ಡಿ ಮನ್ನಾ ಮಾಡಲು ಸಂಪುಟ ಸಭೆ ನಿರ್ಧಾರ ಮಾಡಿದೆ. ಈ ಕುರಿತಂತೆ ಸುದ್ದಿಗೋಷ್ಠಿ ನಡೆಸಿ ಸ್ವತಃ ಕಾನೂನು ಇಲಾಖೆ ಸಚಿವರಾಗಿರುವ HK ಪಾಟೀಲ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಅಲ್ಪಸಂಖ್ಯಾತರ ನಿಗಮದ ವಿವಿಧ ಯೋಜನೆಯಡಿಯಲ್ಲಿ ಇದುವರೆಗೆ 5 ವರ್ಷದಲ್ಲಿ 981 ಕೋಟಿ ರೂಪಾಯಿ ಸಾಲವನ್ನು ಫಲಾನುಭವಿಗಳಿಗೆ ಕೊಡಲಾಗಿದ್ದು, ಇದರಲ್ಲಿ 714 ಕೋಟಿ ರೂಪಾಯಿ ವಸೂಲಾತಿ ಈಗಲೂ ಕೂಡ ಬಾಕಿ ಇದೆ. ಹಾಗಾಗಿ ಇವರಿಗೆ ಒಂದು ಬಾರಿ ಪರಿಹಾರ ಯೋಜನೆ ಅಂದ್ರೆ ಬಡ್ಡಿಲ್ಲದೆ ವಸೂಲಾತಿಗೆ ಅವಕಾಶ ಕೊಡಲಾಗಿದೆ ಎಂದಿದ್ದಾರೆ. ಅಂದ್ರೆ ಸ್ನೇಹಿತರೆ, ಕೇವಲ ಅಸಲು ಮಾತ್ರ ಕಟ್ಟಬೇಕು, ಸಾಲ ಪಡೆದಿದ್ದನ್ನು ಮಾತ್ರ ಕಟ್ಟಬೇಕು, 5 ವರ್ಷದ ಯಾವುದೇ ಬಡ್ಡಿ ಕಟ್ಟುವ ಅವಶ್ಯಕತೆ ಇಲ್ಲ ಎಂದು
ಎಚ್.ಕೆ. ಪಾಟೀಲ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇದೇ ಮಧ್ಯೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಗಳ ಅವಲಂಬಿತರಿಗೆ ಪರಿಹಾರ ನೀಡುವ ವಿಚಾರ ಕುರಿತಂತೆ ಅಪೂರ್ಣವಾದ ಮಾಹಿತಿ ಇದ್ದು, ಹಾಗಾಗಿ ಈ ಒಂದು ವಿಷಯ ಪ್ರಸ್ತಾಪ ಮುಂದೂಡಲಾಗಿದೆ ಎಂದು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಸಾವಿಗೀಡಾದ ಕುಟುಂಬಗಳಿಗೆ 5 ಲಕ್ಷ ಪರಿಹಾರ ಕೊಡಬೇಕು ಎಂದು ರಾಜ್ಯ ಸರ್ಕಾರ ಚಿಂತನೆ ಮಾಡಿತ್ತು. ಆದರೆ ಈಗ ಕೆಲ ಸದಸ್ಯರಿಂದ 10 ಲಕ್ಷ ಪರಿಹಾರ ನೀಡಬೇಕು ಎಂಬ ಬೇಡಿಕೆ ಬಂದಿದ್ದು, ಹಾಗಾಗಿ ಸದ್ಯಕ್ಕೆ ಇದು ಮುಂದೂಡಲಾಗಿದೆ ಎಂದಿದ್ದಾರೆ. ಮತ್ತು ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಸಾಲಗಾರರ ಕಿರುಕುಳ ತಾಳಲಾರದೆ ಎಷ್ಟೋ ಜನರು ಊರು ಕೂಡ ಬಿಟ್ಟು ಹೋಗಿದ್ದು, ಹಾಗಾಗಿ ಅವರ ಕುಟುಂಬಗಳಿಗೂ ಕೂಡ ನೆರವಾಗುವ ಬೇಡಿಕೆ ವ್ಯಕ್ತವಾಗಿದೆ ಎಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಸದ್ಯಕ್ಕೆ ಮೈಕ್ರೋ ಫೈನಾನ್ಸ್ನಿಂದ ತೊಂದರೆಗೆ ಈಡಾದ ಫಲಾನುಭವಿಗಳಿಗೆ, ಸಾಲ ಪಡೆದುಕೊಂಡವರಿಗೆ ಸದ್ಯಕ್ಕೆ ಯಾವುದೇ ಒಂದು ಪರಿಹಾರ ಇಲ್ಲ, ಬದಲಿಗೆ ಈ ಒಂದು ಪ್ರಸ್ತಾವನೆ ಮುಂದೂಡಲಾಗಿರುವ ಮಾಹಿತಿ ಬಂದಿದೆ. ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡ್ತಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.